ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಆರಿಸಿ ಬಂದ ನಂತರ ಜಗತ್ತಲ್ಲಿ ಒಂದಷ್ಟು ದೇಶಗಳಿಗೆ ಭಯ ಶುರುವಾಗಿದೆ. ಮತ್ತಷ್ಟು ದೇಶಗಳು ಖುಷಿ ಆಗ್ತಾ ಇವೆ. ಅಲ್ಲದೆ ಜಗತ್ತಲ್ಲಿ ನಡೀತಿರೋ ಎರಡು ಯುದ್ಧಗಳು ಯಾವ ದಿಕ್ಕಿಗೆ ತಿರುಗುತ್ತವೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಟ್ರಂಪ್ ಮೊದಲಿನಿಂದಲೂ ಹಮಾಸ್ನ ನಡೆಯನ್ನು ವಿರೋಧಿಸ್ತಾ ಇಸ್ರೇಲ್ಗೆ ಬೆಂಬಲವನ್ನು ಕೊಡ್ತಾ ಬಂದಿದ್ರು. ಹಾಗೇನೆ ನಾನು ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ರಷ್ಯಾ ಯುಕ್ರೇನ್ ಯುದ್ಧವನ್ನು ಒಂದೇ ದಿನದಲ್ಲಿ ನಿಲ್ಲಿಸ್ತೀನಿ ಅಂತ ಕೂಡ ಹೇಳಿದ್ರು. ಈ ಎರಡು ಅಂಶಗಳು ಈಗ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇವೆ. ಟ್ರಂಪ್ ಈ ವಿಷಯಗಳನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ಟ್ರಂಪ್ ಆರಿಸಿ ಬಂದಿದ್ದರಿಂದ ಈ ಜಗತ್ತಲ್ಲಿ ಏನೆಲ್ಲ ಬದಲಾವಣೆಗಳು ಆಗತ್ವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಡೊನಾಲ್ಡ್ ಟ್ರಂಪ್ ಅನ್ನೋದು ಒಂಥರ ವಿಚಿತ್ರವಾದ ವ್ಯಕ್ತಿತ್ವ. ಆತ ಕೆಲವರ ಕಣ್ಣಿಗೆ ವ್ಯಾಪಾರಿಯಾಗಿ ಮತ್ತೆ ಕೆಲವರ ಕಣ್ಣಿಗೆ ಹುಚ್ಚುನಂತೆ ಕಾಣಿಸಿದ್ರೆ ಅಚ್ಚರಿಯೇನಿಲ್ಲ. ಟ್ರಂಪ್ ಅಧ್ಯಕ್ಷರಾಗಿದ್ದ ಮೊದಲ ಅವಧಿಯಲ್ಲಿ ಜಗತ್ತು ಒಂದಷ್ಟು ಬದಲಾವಣೆಗಳನ್ನು ಕಂಡಿತ್ತು. ಅಮೆರಿಕದ ಒಂದಷ್ಟು ಸಂಪ್ರದಾಯಗಳನ್ನ ಆತ ಮುರಿದು ಹಾಕೋ ಪ್ರಯತ್ನ ಮಾಡಿದ್ರು. ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಜೊತೆ ಮಾತುಕತೆಗೆ ಟ್ರಂಪ್ ಪ್ರಯತ್ನ ಪಟ್ಟರು. ಆ ಮಾತುಕತೆಗಳು ವಿಫಲವಾದ ಕೂಡಲೇ ಕಿಮ್ ವಿರುದ್ಧ ಟ್ರಂಪ್ ಬೆಂಕಿ ಕಾರೋದಕ್ಕೆ ಶುರು ಮಾಡಿದ್ರು. ಚೈನಾದ ಜೊತೆಯಲ್ಲಿ ಟ್ರೇಡ್ ವಾರ್ಗೆ ಮುಂದಾದ್ರು. ಹಾಗೇನೆ ಇರಾನ್ ವಿರುದ್ಧ ಹೆಚ್ಚಿನ ನಿರ್ಬಂಧಗಳನ್ನು ವಿಧಿಸೋದರ ಮೂಲಕ ಅವರ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ತಡೆಯುವ ನಿಟ್ಟಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಂಡರು. ರಷ್ಯಾದ ಜೊತೆಗಿನ ಅಮೆರಿಕದ ಸಾಂಪ್ರದಾಯಿಕ ವೈರತ್ವವನ್ನು ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನವನ್ನೂ ಮಾಡಿದರು. 2014ರಲ್ಲಿ ರಷ್ಯಾ ಕ್ರಿಮಿಯಾನ ಆಕ್ರಮಿಸಿಕೊಂಡ ಮೇಲೆ ಅಮೆರಿಕ ಸೇರಿದಂತೆ ಸಾಕಷ್ಟು ಪಶ್ಚಿಮದ ದೇಶಗಳು ವಿಧಿಸಿದ್ದ ನಿರ್ಬಂಧಗಳನ್ನು ಟ್ರಂಪ್ ಸಡಿಲಗೊಳಿಸಿದ್ರು. ಅಧ್ಯಕ್ಷ ಪುತಿನ್ ಜೊತೆ ಒಂಥರ ಸ್ನೇಹವನ್ನ ಮುಂದುವರಿಸುವ ಪ್ರಯತ್ನವನ್ನು ಮಾಡಿದ್ರು. ಟ್ರಂಪ್ ಅಧಿಕಾರದಲ್ಲಿರುವವರೆಗೆ ಪುತಿನ್ ಮತ್ತು ಟ್ರಂಪ್ ನಡುವೆ ಹೆಚ್ಚಿನ ಪ್ರಮಾಣದ ಸಂಘರ್ಷಗಳಾಗಲಿಲ್ಲ. ಇನ್ನು ಆಫ್ಘನಿಸ್ತಾನದಲ್ಲಿದ್ದ ಅಮೆರಿಕ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಳ್ಳುವ ನಿರ್ಧಾರ ಕೂಡ ಟ್ರಂಪ್ ಅವರ ಅವಧಿಯಲ್ಲೇ ಆಯಿತು. ಹಾಗೆ ವಿಶ್ವಸಂಸ್ಥೆಗೆ, ಅದರ ಪರಿಹಾರ ಕಾಮಗಾರಿಗಳಿಗೆ, ವಿಶ್ವ ಆರೋಗ್ಯ ಸಂಸ್ಥೆಗೆ ಅಮೆರಿಕ ಕೊಡ್ತಾ ಇದ್ದ ಆರ್ಥಿಕ ನೆರವನ್ನ ನಿಲ್ಲಿಸುವ ಮಾತಾಡಿದ್ರು. WHO ಅನ್ನೋದು ಚೈನಾದ ಕೈಗೊಂಬೆಯಾಗಿದೆ ಅನ್ನೋ ಆರೋಪವನ್ನ ಟ್ರಂಪ್ ನೇರವಾಗಿ ಮಾಡಿದ್ರು. ನ್ಯಾಟೋ ದೇಶಗಳಿಗೆ ಅಮೆರಿಕ ತನ್ನ ಜನರ ತೆರಿಗೆ ಹಣವನ್ನ ಯಾಕೆ ಖರ್ಚು ಮಾಡಬೇಕು? ನ್ಯಾಟೋ ಸೇನೆ ಬೇಕು ಅಂದ್ರೆ ಅದರ ಖರ್ಚನ್ನ ನ್ಯಾಟೋ ದೇಶಗಳು ಕೂಡ ವಹಿಸಿಕೊಳ್ಳಲಿ ಅಂತ ಹೇಳಿದ್ರು. ಅಮೆರಿಕ ಫಸ್ಟ್ ಅನ್ನೋದು ಟ್ರಂಪ್ ನಿಲುವಾಗಿತ್ತು. ಈ ಮನುಷ್ಯನ ಗಂಟ್ಲಿಗೆ ಫಿಲ್ಟ್ರೇ ಇಲ್ಲ ಅನ್ನೋಷ್ಟು ಟ್ರಂಪ್ ತನಗನ್ಸಿದ್ದೆಲ್ಲವನ್ನ ಮಾತಾಡ್ತಾ ಇದ್ರು. ಇನ್ನು ಭಾರತದ ಜೊತೆಯಲ್ಲಿ, ಅದರಲ್ಲೂ ಪ್ರಧಾನಿ ಮೋದಿ ಜೊತೆ ಟ್ರಂಪ್ ಅತ್ಯುತ್ತಮ ಸಂಬಂಧಗಳನ್ನು ಹೊಂದಿದ್ರು. ಹಾಗೆ 2020ರಲ್ಲಿ ಕೂಡ ಟ್ರಂಪ್ ಆರಿಸಿ ಬರಬಹುದು ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಲಾಯ್ಡ್ ಮೇಲೆ ಪೊಲೀಸರಿಂದ ಆದ ದೌರ್ಜನ್ಯ, ಅಮೆರಿಕಾದಲ್ಲಿನ ಚೈನಾ ವೈರಾಣು ನಿರ್ವಹಣೆಯ ರೀತಿಯಲ್ಲುಂಟಾದ ಸಮಸ್ಯೆಗಳು, ಇವೆಲ್ಲ ಅಲ್ಲಿ ಕಡಿಮೆ ಮತಗಳ ಅಂತರದಲ್ಲಿ ಟ್ರಂಪ್ ಸೋಲೋದಕ್ಕೆ ಕಾರಣ ಆದವು. ಆ ಫಲಿತಾಂಶವನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಟ್ರಂಪ್ ಬೆಂಬಲಿಗರಿಗೆ ಸಾಧ್ಯ ಆಗಲಿಲ್ಲ. ಅವರನ್ನ ನಿಯಂತ್ರಿಸಿ ಸಮಾಧಾನ ಮಾಡೋ ವಿಷಯದಲ್ಲಿ ಟ್ರಂಪ್ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಲ್ಲ. ಚುನಾವಣಾ ಅಕ್ರಮಗಳಾಗಿವೆ ಅಂತ ಟ್ರಂಪೇ ಆರೋಪ ಮಾಡಿದ್ರು. ಸಿಟ್ಟಿಗೆದ್ದ ಬೆಂಬಲಿಗರು ಅಮೆರಿಕದ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ರು. ಅದು ಅಮೆರಿಕದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಕರಾಳ ಅಧ್ಯಾಯ ಅನ್ನಿಸ್ಕೊಳ್ತು. ಆ ಬಳಿಕ ಟ್ರಂಪ್ ಮತ್ತೆ ಸುದ್ದಿಯಾಗಿದ್ದು ತಮ್ಮ ಮೇಲಿನ ಪ್ರಕರಣಗಳಿಂದ, ವಿವಾದಗಳಿಂದ ಹಾಗೂ ಅಮೆರಿಕದ ಅಧ್ಯಕ್ಷ ಬಿಡನ್ ವಿರುದ್ಧದ ಟೀಕೆಗಳಿಂದ, ಹಾಗೆ ನ್ಯಾಯಾಲಯಗಳು ಕೊಟ್ಟ ಶಿಕ್ಷೆಗಳಿಂದ. ಹಾಗೆ ನೋಡಿದರೆ ಈ ಟ್ರಂಪ್ ಈ ಬಾರಿ ಎಲೆಕ್ಷನ್ಗೆ ಸ್ಪರ್ಧಿಸೋದೇ ಇಲ್ಲ ಅನ್ನೋ ಹಾಗಿತ್ತು ಪರಿಸ್ಥಿತಿ. ಆದರೆ 2023ರಲ್ಲಿ ಮತ್ತೆ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರು. ಆ ಬಳಿಕ 2024ರ ನವೆಂಬರ್ 5ರಂದು ನಡೆದ ಮತದಾನದಲ್ಲಿ ಅಮೆರಿಕ ಟ್ರಂಪ್ ಅವರನ್ನು ಗೆಲ್ಲಿಸಿ ಕಳುಹಿಸಿದೆ. ಹಾಗೆ ಗೆಲುವು ನಿಕ್ಕಿಯಾದ ತಕ್ಷಣ ಅವರು ಭಾರತದ ಪ್ರಧಾನಿ ಜೊತೆ ಮಾತಾಡಿದ್ದಾರೆ, ಇಸ್ರೇಲ್ ಪ್ರಧಾನಿ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ, ಹಾಗೆ ಸೌದಿ ಅರೇಬಿಯಾದ ಯುವರಾಜ MBS ಜೊತೆ ಮಾತಾಡಿದ್ದಾರೆ. ಆ ನಂತರ ಯುರೋಪಿಯನ್ ಯೂನಿಯನ್ ದೇಶಗಳ ನಾಯಕರ ಅಭಿನಂದನೆಗಳನ್ನು ಸ್ವೀಕರಿಸಿದ್ದಾರೆ. ಇದು ಅಮೆರಿಕದ ಮುಂದಿನ 4 ವರ್ಷಗಳ ಸಂಬಂಧಗಳ ಬಗ್ಗೆ ಒಂದು ಸಣ್ಣ ಕ್ಲೂ ಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ಜಗತ್ತಿನ ಯಾವ ದೇಶದ ಜೊತೆ ಟ್ರಂಪ್ ಆಡಳಿತ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಹಮಾಸ್, ಇಸ್ರೇಲ್ ಇರಾನ್ ಹಾಗೂ ಇಸ್ರೇಲ್ ಹೆಜ್ಬುಲ್ಲಾ ನಡುವೆ ನಡೀತಿರೋ ಯುದ್ಧಗಳು ಮತ್ತು ರಷ್ಯಾ ಹಾಗೂ ಯುಕ್ರೇನ್ ನಡುವೆ ನಡೀತಿರೋ ಯುದ್ಧದ ವಿಷಯದಲ್ಲಿ ಅಮೆರಿಕದ ಹೊಸ ಅಧ್ಯಕ್ಷರ ನಿಲುವು ಹೇಗಿರುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿ ಕಾಡ್ತಾ ಇದೆ. ಯಾಕೆಂದ್ರೆ ಸದ್ಯಕ್ಕೆ ಇಡೀ ಜಗತ್ತನ್ನ ಆತಂಕಕ್ಕೆ ದೂಡ್ತಾ ಇರೋದು ಈ ಎರಡು ಸಂಘರ್ಷಗಳು. ನಾವಿಲ್ಲಿ ಮೊದಲನೇದಾಗಿ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ವಿಷಯನ ಗಮನಿಸೋದಾದ್ರೆ, ಈಗಾಗಲೇ ಉತ್ತರ ಕೊರಿಯಾದ ಸೈನ್ಯ ರಷ್ಯಾ ಪರವಾಗಿ, ಯುಕ್ರೇನ್ ಸೈನ್ಯದ ವಿರುದ್ಧ, ಯುಕ್ರೇನ್ ಸೈನ್ಯಕ್ಕೆ ಎದುರಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನು ಪ್ರಕಟಿಸಿದ್ದು, ಉತ್ತರ ಕೊರಿಯಾದ ಸೇನೆ ಯುದ್ಧವನ್ನು ಆರಂಭಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲಿ ನೇರವಾಗಿ ಮತ್ತೊಂದು ದೇಶದ ಎಂಟ್ರಿ ಆದಂತಾಗಿದೆ. ಇದು ಜಗತ್ತಿಗೆ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ರಷ್ಯಾ ಮತ್ತು ಉತ್ತರ ಕೊರಿಯಾ ಒಂದಾಗೋದು ಅಂದ್ರೆ ಅದು ನ್ಯಾಟೋ ಹಾಗೂ ಪಶ್ಚಿಮದ ದೇಶಗಳಿಗೆ ಸವಾಲೆಸೆಯೋದು ಅಂತ ಅರ್ಥ. ಸೊ ಇಲ್ಲಿ ರಷ್ಯಾ
ರಷ್ಯಾ ಯಾವಾಗ ಒಂಟಿ ಆಯಿತೋ ಅವರು ತಮ್ಮ ರೀತಿಯಲ್ಲೇ ಅಮೆರಿಕಾದ ವಿರುದ್ಧ ನಿಂತಿರೋ, ಅಮೆರಿಕಾದಿಂದ ನಿರ್ಬಂಧಗಳನ್ನು ಎದುರಿಸ್ತಾ ಇರೋ ದೇಶಗಳನ್ನು ಒಂದುಗೂಡಿಸೋ ಪ್ರಯತ್ನವನ್ನು ಮಾಡಿದರು. ಹಾಗೆ ನೋಡಿದರೆ ರಷ್ಯಾ ಮತ್ತು ಉತ್ತರ ಕೊರಿಯಾದ ಜೊತೆಯಲ್ಲಿ ಈಗಾಗಲೇ ಇರಾನ್ ಕೂಡ ಸೇರ್ಕೊಂಡಿದೆ. ಇರಾನ್ ಉತ್ತರ ಕೊರಿಯಾಗೂ ಮೊದಲಿಂದಲೇ ರಷ್ಯಾಗೆ ಆಯುಧಗಳನ್ನು ಕೊಡ್ತಾ ಇದೆ. ಸೊ ಅಮೆರಿಕಾದ ವಿರುದ್ಧ ಒಂದು ಒಕ್ಕೂಟದ ರಚನೆ ಆಗಿದೆ. ಇನ್ನು ಈ ಕೂಟದ ಬೆನ್ನಿಗೆ ಚೈನಾ ಕೂಡ ನಿಂತಿದೆ ಅನ್ನೋದು ಜಗತ್ತಿಗೆ ಗೊತ್ತಿರೋ ವಿಷಯನೇ. ಇದರ ಜೊತೆಗೆ ಈ ಯುದ್ಧ ಆರಂಭ ಆದ ನಂತರ, ಅಂದ್ರೆ ರಷ್ಯಾದ ಮೇಲೆ ಅಮೆರಿಕಾದ ನಿರ್ಬಂಧಗಳು ಹೆಚ್ಚಾದ ನಂತರ ಆಫ್ರಿಕಾ ದೇಶಗಳಲ್ಲಿ ಕೂಡ ರಷ್ಯಾದ ಪ್ರಭಾವ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಲ್ಲಿನ ಪಶ್ಚಿಮ ಬೆಂಬಲಿತ ಸರ್ಕಾರಗಳು ಪದಚ್ಯುತಗೊಂಡು ರಷ್ಯಾ ಬೆಂಬಲಿತ ಸೇನಾಧಿಕಾರಿಗಳು ಆಡಳಿತವನ್ನು ತಮ್ಮ ಕೈಗೆ ತಗೋತಾ ಹೋಗ್ತಾ ಇದ್ದಾರೆ. ಬುರ್ಕಿನೋ ಫಾಸೋ, ಮಾಲಿ, ನೈಜರ್ ಅಲ್ಲಿ ಫ್ರಾನ್ಸ್ನ ಹಿಡಿತ ತಪ್ಪು ಹೋಗಿದೆ. ಅಲ್ಲೆಲ್ಲ ಈಗ ರಷ್ಯಾ ಬೆಂಬಲಿತ ನಾಯಕರು ಆಡಳಿತವನ್ನು ನಿಭಾಯಿಸ್ತಾ ಇದ್ದಾರೆ. ಹೀಗೆ ರಷ್ಯಾ ತನ್ನ ಬಳಗವನ್ನು ದೊಡ್ಡದು ಮಾಡಿಕೊಳ್ತಾ ಇರೋದು ಅಮೆರಿಕಾಗೆ ಥ್ರೆಟ್ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಚುನಾವಣಾ ಪ್ರಚಾರಗಳಲ್ಲಿ ನಾನು ಅಧಿಕಾರಕ್ಕೆ ಬಂದರೆ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ರಷ್ಯಾ ಮೇಲೆ ನಿರ್ಬಂಧಗಳನ್ನು ಹೇರಿ ಅದನ್ನು ಜಗತ್ತಲ್ಲಿ ಒಬ್ಬಂಟಿಯನ್ನಾಗಿ ಮಾಡಬಹುದು ಅಂತ ಬಿಡನ್ ಸರ್ಕಾರ ಅಂದ್ಕೊಂಡಿತ್ತು. ಆದರೆ ಹಾಗೆ ಮಾಡ್ತಾ ಹೋದಷ್ಟು ರಷ್ಯಾದ ಶಕ್ತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಜೊತೆಗೆ ಯುಕ್ರೇನ್ ರಷ್ಯಾ ಯುದ್ಧದಿಂದ ಅಮೆರಿಕಾಗೆ ಕೂಡ ತುಂಬಾ ನಷ್ಟ ಉಂಟಾಗ್ತಾ ಇದೆ. ಅಮೆರಿಕಾದ ತೆರಿಗೆದಾರರ ಹಣವನ್ನು ಯುಕ್ರೇನ್ಗೆ ಆಯುಧ ಹಾಗೂ ಹಣಕಾಸಿನ ನೆರವಿಗೆ ಖರ್ಚು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಅಮೆರಿಕಾದ ಬತ್ತಳಿಕೆಗಳು ಕೂಡ ಖಾಲಿಯಾಗಿವೆ. ಅಮೆರಿಕಾದಲ್ಲಿ ಕೂಡ ಆರ್ಥಿಕ ಸಮಸ್ಯೆಗಳು ಶುರುವಾಗ್ತಾ ಇವೆ. ಸಾಲದ ಭಾರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಜಗತ್ತು ಡಾಲರ್ ಡಿಪೆಂಡೆನ್ಸಿಯಿಂದ ಹೊರಬರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೆಲ್ಲ ಹೀಗೆ ಮುಂದುವರೆದ್ರೆ ಅಮೆರಿಕ ಕೂಡ ಈಗ ಹೇಗಿದೆಯೋ ಹಾಗೆ ಉಳಿಯೋದು ಕಷ್ಟ ಆಗುತ್ತೆ. ಅಮೆರಿಕಾದ ಜಾಗಕ್ಕೆ ಸುಲಭವಾಗಿ ಚೈನಾ ಬಂದು ಕೂತ್ಕೊಳ್ಳುತ್ತೆ. ಇದನ್ನ ತಪ್ಪಿಸಬೇಕು ಅಂದ್ರೆ ರಷ್ಯಾದ ಜೊತೆಗಿನ ಸಂಘರ್ಷವನ್ನ ಕಡಿಮೆ ಮಾಡ್ಕೋಬೇಕು. ರಷ್ಯಾ ಹಾಗೂ ಚೈನಾ ಒಂದಾಗೋದನ್ನ ತಪ್ಪಿಸಬೇಕು. ಇದು ಟ್ರಂಪ್ ಅನ್ನೋ ವ್ಯಾಪಾರಿಗೆ ಗೊತ್ತಿಲ್ಲದ ವಿಷಯ ಏನಲ್ಲ. ಹೀಗಾಗಿನೇ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧವನ್ನ ನಿಲ್ಲಿಸುವ ಮಾತುಗಳನ್ನ ಟ್ರಂಪ್ ಆರಂಭದಿಂದಲೂ ಆಡ್ತಾ ಇದ್ದಾರೆ. ಹಾಗೆ ರಿಪಬ್ಲಿಕನ್ನರು ಕೂಡ ಯುಕ್ರೇನ್ಗೆ ಅಮೆರಿಕ ಮಾಡ್ತಾ ಇರೋ ಆಯುಧ ಸರಬರಾಜನ್ನ, ಹಣಕಾಸಿನ ನೆರವನ್ನ ನಿಲ್ಲಿಸಬೇಕು ಅಂತ ಮೊದಲಿಂದಲೂ ಒತ್ತಾಯ ಮಾಡ್ತಾ ಬರ್ತಾ ಇದ್ದಾರೆ. ಇದನ್ನ ಈಗ ಅಂದ್ರೆ ಟ್ರಂಪ್ ವೈಟ್ ಹೌಸ್ಗೆ ಹೋದ ನಂತರ ಹೇಗೆ ಡೀಲ್ ಮಾಡ್ತಾರೆ ಅನ್ನೋದು ಕುತೂಹಲವನ್ನು ಉಂಟು ಮಾಡ್ತಾ ಇರೋ ವಿಷಯ. ಇನ್ನು ಈ ಹಂತದಲ್ಲಿ ಯುದ್ಧ ನಿಲ್ಲಿಸೋದಿಕ್ಕಾಗತ್ತಾ? ಟ್ರಂಪ್ ಮಾತನ್ನ ರಷ್ಯಾ ಆದರೂ ಯಾಕೆ ಕೇಳುತ್ತೆ ಅಂತ ಇಲ್ಲಿ ಅನ್ನಿಸದೇ ಇರೋದಿಲ್ಲ. ಗೆಳೆಯರೆ, ಸದ್ಯಕ್ಕೆ ರಷ್ಯಾಗೆ ಕೂಡ ಯುದ್ಧವನ್ನು ನಿಲ್ಲಿಸೋದಕ್ಕೊಂದು ದಾರಿ ಬೇಕಾಗಿದೆ. ಅದು ಅವಮಾನಕ್ಕೀಡಾಗದೆ ಯುದ್ಧವನ್ನು ನಿಲ್ಲಿಸಬೇಕು. ಟ್ರಂಪ್ ಹೇಳಿ ಕೇಳಿ ಒಬ್ಬ ವ್ಯಾಪಾರಿ, ಅವರಿಗೆ ಯಾವುದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಿದೆ. ಇನ್ನು ಯುಕ್ರೇನ್ ಅನ್ನು ಕಟ್ಕೊಂಡು ಅಮೆರಿಕಾಗ ಆಗಬೇಕಾಗಿರೋದು ಕೂಡ ಏನಿಲ್ಲ. ರಷ್ಯಾ ಈಗಾಗಲೇ ತನ್ನ ವಶದಲ್ಲಿಟ್ಟುಕೊಂಡಿರುವ ಝೆಪೋರೋಜಿಯಾ, ಲುಹಾನ್ಸ್ಕ್, ಡೊನೆಸ್ಕ್, ಕೆರ್ಸಾನ್ಗಳನ್ನು ಯುಕ್ರೇನ್ಗೆ ಬಿಟ್ಟುಕೊಡೋ ಸಾಧ್ಯತೆ ಕೂಡ ಕಡಿಮೆ. ಹೀಗಾಗಿ ಆ ಪ್ರದೇಶಗಳನ್ನು ಯುಕ್ರೇನಲ್ಲಿ ಕಳ್ಕೊಳ್ಳುತ್ತೆ. ಇನ್ನು ಯುಕ್ರೇನ್ನಲ್ಲಿ ಯುದ್ಧದ ಕಾರಣಕ್ಕೆ ಚುನಾವಣೆಗಳಾಗಿಲ್ಲ. ಅಲ್ಲಿ ಯುದ್ಧ ನಿಲ್ಲಿಸಿ ಯುಕ್ರೇನ್ ಪುನರ್ ನಿರ್ಮಾಣಕ್ಕೆ ಹಣ ಕೊಟ್ಟು ಚುನಾವಣೆಗಳನ್ನು ಮಾಡಿಸ್ಬಿಟ್ರೆ ಜೆಲೆನ್ಸ್ಕಿ ಆರಿಸಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಹೊಸ ಸರ್ಕಾರ ಬಂತು ಅಂದರೆ ಅಲ್ಲಿಗೆ ಎಲ್ಲ ಸಮಸ್ಯೆಗಳು ಮುಗಿದ ಹಾಗಾಗತ್ತೆ. ಆ ನಂತರ ಬೇಕಿದ್ರೆ ಹೊಸ ಸರ್ಕಾರದ ಜೊತೆ ರಷ್ಯಾ ಮಾತುಕತೆಗಳನ್ನು ಮಾಡಿ ಎಷ್ಟು ರಷ್ಯಾ ಇಟ್ಕೋಬೇಕು, ಎಷ್ಟು ಬಿಡಬೇಕು, ಅದಕ್ಕೆ ಯುಕ್ರೇನ್ ಏನು ಮಾಡಬೇಕು ಅದೆಲ್ಲವನ್ನ ಫಿಕ್ಸ್ ಮಾಡಿಕೊಂಡು ಬಿಟ್ರೆ ಸಮಸ್ಯೆ ಮುಗಿದು ಹೋಯಿತು. ಇದಕ್ಕೆ ರಷ್ಯಾ ಕೂಡ ಒಪ್ಪದೇ ಇರೋದಿಲ್ಲ. ಇನ್ನು ಇಸ್ರೇಲ್ ಹಮಾಸ್ ಸಂಘರ್ಷ. ಕಳೆದ ಅಕ್ಟೋಬರ್ 7ನೇ ತಾರೀಕು ನಡೆದ ದಾಳಿಯನ್ನ ಟ್ರಂಪ್ ತೀವ್ರವಾಗಿ ಖಂಡಿಸಿದ್ರು. ಸುಮಾರು 1200 ಮಂದಿಯ ಸಾವು ಹಾಗೂ 250 ಮಂದಿಯ ಅಪಹರಣ ಎಂದಿಗೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಟ್ರಂಪ್ ಹೇಳಿದ್ರು. ಇಷ್ಟೆಲ್ಲ ಆದ ನಂತರ ಶುರುವಾದ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗಳ ವೇಳೆ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅವರನ್ನ ಬೆಂಬಲಿಸಿ ಮಾತನಾಡಿದ್ರು. ಸಂಪೂರ್ಣವಾಗಿ ಗೆಲ್ಲುವವರೆಗೆ ಯುದ್ಧ ನಿಲ್ಲಿಸಬೇಡಿ ಅಂತ ಕೂಡ ಹೇಳಿದ್ರು. ಒಂದ್ ಕಡೆ ಕಮಲಾ ಹ್ಯಾರಿಸ್ ಪ್ಯಾಲೆಸ್ತೀನಿಯರ ಪರವಾಗಿ ಕನಿಕರವನ್ನ ತೋರಿಸ್ತಾ ಇದ್ರೆ, ಮತ್ತೊಂದು ಕಡೆ ಟ್ರಂಪ್ ಇಸ್ರೇಲ್ ಪರ ನಿಂತಿದ್ರು. ಇದೆಲ್ಲವನ್ನ ಗಮನಿಸ್ತಾ ಇದ್ದ ಮಧ್ಯಪ್ರಾಚ್ಯದ ರಕ್ಷಣಾ ತಜ್ಞರು ಒಂದ್ ವೇಳೆ ಡೊನಾಲ್ಡ್ ಟ್ರಂಪ್ ಏನಾದರೂ ಈ ಬಾರಿ ಆರಿಸಿ ಬಂದ್ರೆ ಅದು ಹಮಾಸ್ಗೆ ಭಾರಿ ಹಿನ್ನಡೆಯನ್ನುಂಟು ಮಾಡುತ್ತೆ. ಪ್ಯಾಲೆಸ್ತೀನಿಯರ ಹೋರಾಟಕ್ಕೆ ಹಿನ್ನಡೆ ಆಗಬಹುದು. ಇರಾನಿಗೆ ಸಂಕಷ್ಟಗಳು ಶುರು ಆಗಲಿವೆ. ಹಾಗೆ ಟ್ರಂಪ್ ಗೆದ್ದು ಬಿಟ್ರೆ ಇಸ್ರೇಲ್ ತನ್ನ ದಾಳಿಯ ಪ್ರಮಾಣವನ್ನ ಹೆಚ್ಚು ಮಾಡಬಹುದು. ನೇತನ್ಯಾಹು ಇನ್ನಷ್ಟು ಉತ್ಸಾಹದಿಂದ ಶತ್ರುಗಳ ವಿರುದ್ಧ ಮುಗಿಬೀಳಬಹುದು ಅಂತೆಲ್ಲ ಹೇಳ್ತಾ ಇದ್ರು. ಈಗ ಅದೇ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಗೆದ್ದು ಬಂದಿದ್ದಾರೆ. ಹೀಗಾಗಿ ಇರಾನ್ಗೆ ಸ್ವಲ್ಪ ಮಟ್ಟಿನ ಭಯ ಶುರುವಾಗಿದೆ. ಈ ಹಿಂದೆ ಕೂಡ ಟ್ರಂಪ್ ಇರಾನ್ ವಿರುದ್ಧ ನಿಲುವನ್ನು ಹೊಂದಿದ್ರು. ಅರಬ್ ದೇಶಗಳ ಜೊತೆ ಇಸ್ರೇಲಿಗೆ ಸಂಧಾನವನ್ನು ಮಾಡಿಸಿದ್ರು. ಅಬ್ರಹಾಂ ಅಕಾರ್ಡ್ ಆಗೋದಕ್ಕೆ ಟ್ರಂಪೇ ಕಾರಣ ಆದರೂ ಈಗ ಕೂಡ
ಟ್ರಂಪ್ ಅದೇ ಕೆಲಸವನ್ನು ಮಾಡ್ತಾರೆ. ಅರಬ್ ದೇಶಗಳು ಹಾಗೂ ಇಸ್ರೇಲ್ನ ಸಂಬಂಧ ಗಟ್ಟಿ ಮಾಡಿಸೋ ಪ್ರಯತ್ನವನ್ನು ಮಾಡ್ತಾರೆ. ಟ್ರಂಪ್ ಅವಧಿಯಲ್ಲಿ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಐಮ್ಯಾಕ್ ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಇಷ್ಟಾಗ್ಬಿಟ್ರೆ ಮಧ್ಯಪ್ರಾಚ್ಯದ ರಾಜಕೀಯ ಚಿತ್ರಣ ಬದಲಾಗಲೂಬಹುದು. ಟ್ರಂಪ್ ಮನಸ್ಸು ಮಾಡಿದರೆ ಪ್ಯಾಲೆಸ್ತೀನಿಯರಿಗೆ ಪ್ರತ್ಯೇಕ ದೇಶ ರಚನೆಯ ಕನಸೇನಿದೆ ಅದು ಕೂಡ ಸಾಧ್ಯ ಆಗಬಹುದು. ಆದರೆ ಪ್ಯಾಲೆಸ್ತೀನಿಯರು ಅದಕ್ಕೆ ಒಪ್ಪಬೇಕು ಅಷ್ಟೇ. ಹಾಗಾಗದೆ ಅಲ್ಲಿ ಇರಾನ್ ಮತ್ತೆ ಹಿಂದೆ ನಿಂತು ಚುನಾವಣೆ ಮಾಡಿದರೆ ಈ ಬಾರಿ ಇರಾನ್ ತೀವ್ರ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಅಲ್ಲಿ ರೆಜಿಮ್ ಚೇಂಜ್ ಆದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಉತ್ತರ ಕೊರಿಯಾ, ಈ ಬಾರಿ ಉತ್ತರ ಕೊರಿಯಾನ ಅಮೆರಿಕಾದ ಕೈಯಿಂದ, ಅದರಲ್ಲೂ ಟ್ರಂಪ್ ಇಂದ ರಷ್ಯಾ ಕಾಪಾಡುವ ಸಾಧ್ಯತೆ ಇರುತ್ತೆ. ಸೊ ಈ ಸಲ ಟ್ರಂಪ್ ಹಾಗೂ ಕಿಮ್ ಜಾಂಗ್ ಉನ್ ನಡುವೆ ಮಾತುಕತೆಗಳು ನಡೆದರೆ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಕಳೆದ ಬಾರಿಗಿಂತಲೂ ಈ ಬಾರಿ ಟ್ರಂಪ್ ಆಡಳಿತ ಸ್ವಲ್ಪ ಮಟ್ಟಿಗೆ ಬದಲಾಗಬಹುದು. ಯಾಕೆಂದ್ರೆ ಟ್ರಂಪ್ ಈಗ ಇನ್ನೂ ಮಾಗಿದ ರಾಜಕಾರಣಿಯಾಗಿರ್ತಾರೆ. ಅವರು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಮತ್ತಷ್ಟು ಎಚ್ಚರಿಕೆಯಿಂದ ನೋಡುವ ಸಾಧ್ಯತೆ ಇರುತ್ತೆ. ಕಳೆದ ಬಾರಿನೇ ಬೇರೆ ಬೇರೆ ದೇಶಗಳ ಸಂಬಂಧಗಳಲ್ಲಿ ನಾವು ಮೂಗು ತೋರಿಸೋದಿಲ್ಲ ಅಂತ ಟ್ರಂಪ್ ಹೇಳಿದ್ರು, ಅದರಂತೆ ನಡ್ಕೊಂಡೂ ಇದ್ರು. ಈ ಬಾರಿ ಕೂಡ ಟ್ರಂಪ್ ಅದೇ ನಿಲುವನ್ನ ಹೊಂದುತ್ತಾರಾ ಅಥವಾ ತಮ್ಮ ನಿಲುವುಗಳಲ್ಲಿ ಬದಲಾವಣೆಗಳನ್ನ ಮಾಡ್ಕೋತಾರ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಟ್ರಂಪ್ ಆರಿಸಿ ಬಂದಿರುವುದು ಚೈನಾ, ಉತ್ತರ ಕೊರಿಯಾ, ಇರಾನ್ ಸೇರಿದ ಹಾಗೆ ಸಾಕಷ್ಟು ದೇಶಗಳ ನಾಯಕರಿಗೆ ಖುಷಿಯನ್ನೇನು ತಂದಿಲ್ಲ. ಹಾಗೆಯೇ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ, ಬಾಂಗ್ಲಾದ ಹಂಗಾಮಿ ಪ್ರಧಾನಿ ನೋಬೆಲ್ ಯೂನಸ್ಗೆ ಟ್ರಂಪ್ ಅಧ್ಯಕ್ಷರಾಗಿ ಆರಿಸಿ ಬಂದಿರುವುದು ಆತಂಕವನ್ನು ಉಂಟು ಮಾಡ್ತಾ ಇದೆ. ಆದರೆ ದಕ್ಷಿಣ ಕೊರಿಯಾ, ಜಪಾನ್, ಫಿಲಿಪೈನ್ಸ್, ತೈವಾನ್ ಮುಂತಾದ ದೇಶಗಳ ನಾಯಕರಿಗೆ ಟ್ರಂಪ್ ಆಯ್ಕೆ ಖಂಡಿತ ಖುಷಿಯನ್ನು ತಂದಿದೆ. ಯಾಕೆಂದ್ರೆ ಈ ದೇಶಗಳು ಚೈನಾ ಹಾಗೂ ಉತ್ತರ ಕೊರಿಯಾದಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ಬಿಡೆನ್ ನೇತೃತ್ವದ ಅಮೆರಿಕ ಚೈನಾ ವಿರುದ್ಧ ತುಂಬಾ ಅಗ್ರೆಸಿವ್ ಆಗಿ ಕಾಣಲಿಲ್ಲ. ಈಗ ಟ್ರಂಪ್ ಬಂದಿರೋದ್ರಿಂದ ಚೈನಾದ ಉಪಟಳ ಕಡಿಮೆ ಆಗಬಹುದು ಅನ್ನೋ ನಿಟ್ಟಲ್ಲಿ ಈ ನಾಯಕರು ಯೋಚಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಎಲನ್ ಮಸ್ಕ್ ಫ್ಯಾಕ್ಟರ್ ಅಂತ ಕೂಡ ಒಂದಿದೆ. ಅದು ಚೈನಾದ ವಿಷಯದಲ್ಲಿ ಟ್ರಂಪ್ ಅವರನ್ನ ಎಷ್ಟರ ಮಟ್ಟಿಗೆ ನಿರ್ಬಂಧಿಸುತ್ತೆ ಅನ್ನೋದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಭಾರತದ ವಿಷಯದಲ್ಲಿ ಟ್ರಂಪ್ ಆಯ್ಕೆಯ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಭಾರತದ ಮೇಲೆ ಒಂದಷ್ಟು ಟ್ಯಾರಿಫ್ನ ಬರೆ ಬೀಳಬಹುದು. ಆದರೆ ಚೈನಾ ಮೇಲಿನ ಟ್ರಂಪ್ ಸಿಟ್ಟು ಮತ್ತು ನಿಲುವು ಕಳೆದ ಬಾರಿಯ ಹಾಗೆ ಇದ್ದು ಬಿಟ್ರೆ ಖಂಡಿತ ಚೈನಾದಿಂದ ಒಂದಷ್ಟು ಕಂಪನಿಗಳು ಭಾರತಕ್ಕೆ ವಲಸೆ ಬರುತ್ತವೆ. ಅದು ಭಾರತದ ಎಕಾನಮಿಗೆ ಇನ್ನೊಂದಷ್ಟು ಶಕ್ತಿಯನ್ನು ತುಂಬುತ್ತೆ. ಇನ್ನು ಭಾರತದಲ್ಲಿ ಕೂಡ ರೆಜಿಮ್ ಚೇಂಜ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬಿಡೆನ್ ಆಡಳಿತ ಗಾರ್ಸೆಟಿ ಅನ್ನೋ ರಾಯಭಾರಿಯನ್ನ ಭಾರತಕ್ಕೆ ಕಳುಹಿಸಿಕೊಟ್ಟಿತ್ತು. ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಭಾರತದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವ, ಭಾರತದಲ್ಲಿ ರೆಜಿಮ್ ಚೇಂಜ್ಗೆ ಪ್ರಯತ್ನ ಪಡುವ ಶಕ್ತಿಗಳಿಗೆ ಬೆಂಬಲವಾಗಿ ನಿಲ್ತಾ ಇರುವ ಈ ಗಾರ್ಸೆಟಿಯನ್ನ ಅಮೆರಿಕ ವಾಪಸ್ಸು ಕರೆಸಿಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತವೆ. ಒಟ್ಟಲ್ಲಿ ಟ್ರಂಪ್ ಆಯ್ಕೆ ಜಗತ್ತಿನ ಮೇಲೆ ಒಂದಷ್ಟು ಸಕಾರಾತ್ಮಕ ಹಾಗೂ ಕೆಲವೊಂದಷ್ಟು ನಕಾರಾತ್ಮಕ ಬದಲಾವಣೆಗಳನ್ನ, ಪರಿಣಾಮಗಳನ್ನ ಬೀರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಬದಲಾವಣೆಗಳು ಎಷ್ಟು ಬೇಗ ಸಂಭವಿಸುತ್ತವೆ, ಅದಕ್ಕೆ ಎಷ್ಟು ಕಾಲಾವಕಾಶ ಬೇಕಾಗುತ್ತೆ ಅನ್ನೋದನ್ನು ಮಾತ್ರ ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದ್ರಿಂದ ಜಗತ್ತಲ್ಲಿ ನಡೀತಾ ಇರುವ ಎರಡು ಯುದ್ಧಗಳು ಏನಾಗುತ್ತವೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.